ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ಇದೇನಿದು ರಾಮ ರಾಮ ಅಂತ ಇದ್ದೀನಿ ಅಂತ ಅನ್ಕೊಂಡ್ರ? ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಅಯೋಧ್ಯೆಯಲ್ಲಿ ಒಂದು ಅದ್ಭುತ ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಇಂದು ಪೂಜ್ಯರ ಒಂದು ವಿಶೇಷ ಚಿಂತನವನ್ನು ತಾವೆಲ್ಲರೂ ಆಲಿಸಿ ಪುನೀತರಾಗಿ. ಇಲ್ಲಿವರೆಗೂ ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆಲ್ಲ ನೋಟಿಫಿಕೇಶನ್ ಬರುತ್ತೆ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಪೂಜ್ಯರಿಂದ ಚಿಂತನವನ್ನ ಕೇಳೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತು ಭಾರತ ದೇಶದಲ್ಲಿ ಒಂದು ವಿಶೇಷವಾದ ಘಟನೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಮತ್ತು ಬಾಲಕ ರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠೆ ಅಂತ ಮಾಡ್ತಾರೆ. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. 500 ವರ್ಷಗಳ ಹಿಂದೆ ಬಾಬರ್ ಅನ್ನುವಂತಹ ಒಬ್ಬ ವಿದೇಶಿ ರಾಜ, ಆಕ್ರಮಣಕಾರಿ ಅಂತ ಹೇಳಬಹುದು, ಮೊಘಲರ ರಾಜ. ಅವನು ರಾಮ ಮಂದಿರವನ್ನ ಕೆಡವಿ ಅಲ್ಲಿ ಮಸೀದಿ ಮಾಡ್ದ. ಅಷ್ಟೇ ಮಾಡಿದ್ರೆ ಪ್ರಾಯಶಃ ಎಲ್ಲಾ ಮಸೀದಿಗಳ ತರ ಅದು ಒಂದಿರ್ತಿತ್ತು ಅಷ್ಟೆ. ಅವನೇನ್ ಮಾಡ್ದ, ರಾಮ ಭಕ್ತರನ್ನ ನೋಯಿಸಬೇಕು, ಅವರೆಂದೆಂದೂ ತಮ್ಮ ಹೀನ ಸೋಲಿನ ಬಗ್ಗೆ ನೋವು ಅನುಭವಿಸ್ಬೇಕು ಅಂತ ಹೇಳಿ ಆ ಮಸೀದಿಗೆ ಏನ್ ಹೆಸರಿಟ್ಟ ಅದು ಬಹಳ ಜನರಿಗೆ ಗೊತ್ತಿಲ್ಲ. ಬಹಳ ಜನರಿಗೆ ಬಾಬ್ರಿ ಮಸೀದಿ ಅನ್ನೋದಷ್ಟೇ ಗೊತ್ತು. ಬರೀ ಬಾಬ್ರಿ ಮಸೀದಿ ಎಂದಿದ್ರೆ ಜನ ಮರಿತಿದ್ರೋ ಅಥವಾ ಬಿಡ್ತಿದ್ರೋ ಗೊತ್ತಿಲ್ಲ. ಜನ್ಮಸ್ಥಾನ ಅನ್ನೋದೇ ಬಿಡ್ಲಿಲ್ಲ. ರಾಮ ಅನ್ನೋದ್ ಬಿಟ್ಟ ಜನ್ಮಸ್ಥಾನ ಮಸೀದಿ ಅಂತಾನೂ ಕರೆತಿದ್ರು ಅದಕ್ಕೆ. ಆವಾಗ ಜನ ಮರಿಲಿಲ್ಲ ಅದನ್ನ. ಆಗಿನ ಕಾಲಕ್ಕಂತೂ ಬಹಳ ಜನರಿಗೆ ಗೊತ್ತಿಲ್ಲ ಅದು. ಅವತ್ತಿನ ಹೋರಾಟದಲ್ಲಿ ಅಂದ್ರೆ ರಾಮ ಮಂದಿರವನ್ನ ಕೆಡಹುವಾಗ ಆ ಹೋರಾಟದಲ್ಲೇ ಸುಮಾರು 1.5 ಲಕ್ಷ ಜನ ಭಕ್ತರನ್ನ ಕೊಂದು ಹಾಕಿದಾನೆ. ಹೋರಾಟ ಮಾಡಕ್ ಹೋದಂತ ಅವ್ರನ್ನ ಕೊಲ್ಲೋದು, ಆನೆ ಬಿಟ್ಟು ಆನೆ, ಸಿಂಹ, ಏನು ಸೈನ್ಯದಿಂದ ಕೊಲ್ಸೋದು. ಅವಾಗ ಕೇಳೋರು ಯಾರು? ಅವಾಗೇನು ಮಾನವ ಹಕ್ಕುಗಳಿಲ್ಲ, ವಿಶ್ವಸಂಸ್ಥೆ ಕಲ್ಪನೆನೇ ಇಲ್ಲ, ಏನೂ ಇಲ್ಲ, ಕೋರ್ಟ್ ಇಲ್ಲ, ರಾಜ ಹೇಳಿದ್ದೆ ಅಂತಿಮ. ಇವಾಗೆಲ್ಲ ಬಂದಿದೆ. ಇವಾಗ ಅವ್ರಿಗೆ ರಾಮ ಮಂದಿರ ಕಟ್ಟಿಕೊಳ್ಳುವ ಜಾಗವನ್ನು ಹಿಂದೂಗಳಿಗೆ ಕೊಟ್ಟ ಮೇಲೂ ಕೂಡ ಅವ್ರಿಗೆಲ್ಲಿ ಬಯಸ್ತಾರೋ ಅಲ್ಲಿ, ಅಯೋಧ್ಯೆ ಹೊರಭಾಗದಲ್ಲಿರ್ಬೋದು, ಎಲ್ಲಿ ಅನುಕೂಲ ಆಗತ್ತೋ ಅಲ್ಲಿ 5 ಎಕರೆ ಜಮೀನು ಕೊಡಿ, ಮಸೀದಿ ಕಟ್ಕೊಳಕ್ ಅವಕಾಶ ಕೊಡಿ ಅಂತ ಕೋರ್ಟ್ ತೀರ್ಮಾನ ಕೊಡ್ತು. ಅಂದ್ರೆ ಇಷ್ಟೆಲ್ಲ ಸಾವಿರಾರು ಮಸೀದಿಗಳಿದ್ರು ಕೂಡ ಅವತ್ ಕೇಳೋರು ಯಾರು, ಹೇಳೋರು ಯಾರು? ಅವನ್ ಮಾಡಿದ್ದೇ ಶಾಸನ. ಆ ಒಂದು ತೀವ್ರವಾದ ಅವಮಾನ, ಅಪಮಾನ, ಮಾನಹಾನಿ, ಪ್ರಾಣಹಾನಿ ಎಲ್ಲವನ್ನೂ ಕಳ್ಕೊಂಡಿದ್ರು ಅವತ್ತು.
ಕೇಳೋರು ಯಾರು ಇಲ್ಲ. ಇನ್ನು ನಮ್ಮಲ್ಲೇ ಕೆಲವರು ಅವನ ಪರ ನಿಂತ್ಕೊಂಡ್ರು, ಪ್ರಾಣಕ್ಕೆ ಹೆದರದಂತವ್ರು. ಎಷ್ಟೋ ಜನ ಮತಾಂತರ ಆದ್ರು. ಆ ಊರ ಹೆಸರು ಕೂಡ ಬದಲಾಯಿಸಿದ್ದ ಅವನು, ಫೈಜಾಬಾದ್ ಅಂತ ಮಾಡಿದ್ದ. ಅಯೋಧ್ಯೆಯನ್ನು ತೆಗೆದು ಫೈಜಾಬಾದ್ ಅಂತಾನೆ ಮಾಡಿದ್ದ. ಪ್ರಯಾಗರಾಜ್ ತೆಗೆದು ಅಲಹಾಬಾದ್ ಮಾಡಿದ್ರು. ಇಷ್ಟೆಲ್ಲ ಅಪಮಾನಗಳ ನಡುವೆ ಆ ಹೋರಾಟದ ಕೆಚ್ಚು ಮಾತ್ರ ಜೀವಂತ ಇತ್ತು. ಜೀವಂತ ಇಟ್ಕೊಂಡೇ ಬಂದ್ರು. ಎಷ್ಟು ಜನ ಸಾಧು ಸಂತರು ನೋವಿನಿಂದ ಪ್ರಾಣ ಬಿಟ್ಟಿರ್ಬೋದು. ನಾವೆಲ್ಲ ಇದ್ದು ಏನ್ ಪ್ರಯೋಜನ ಅನ್ನುವ ಭಾವದಲ್ಲಿ ನೋವಿನಿಂದ ಪ್ರಾಣ ಬಿಟ್ರು. ಈ ಸಂದರ್ಭದಲ್ಲಿ ಒಂದು ಘಟನೆಯನ್ನ ನಾವು ಜ್ಞಾಪಕ ಮಾಡ್ಕೋಬೇಕು. ಬಸವ ಕಲ್ಯಾಣದ ಒಂದು ಘಟನೆ ನಡೀತು. ಬಸವ ಕಲ್ಯಾಣದಲ್ಲಿ ಬಾಲ್ಕಿ ಚನ್ನಬಸವ ಪಟ್ಟದೇವರು ಹುಟ್ಟೋಕ್ ಮುಂಚೆ ಒಬ್ಬ ಜಂಗಮ ಅಲ್ಲಿ ದಾಸೋಹ ಮಾಡಬೇಕು ಅಂತ ಬಯಸ್ತಾ ಇದ್ದ. ದಾಸೋಹ ಮಾಡಬೇಕು ಅಂತ ಬಯಸಿದ್ರೆ ಅದಕ್ಕೆ ಬ್ರಿಟಿಷರು ಒಪ್ಪಿಗೆ ಕೊಡ್ಲಿಲ್ಲ. ದಾಸೋಹ ಮಾಡಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ. ಧರ್ಮ ಪ್ರಸಾರ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವನು ತ್ರಿಪುರಾಂತಕ ಕೆರೆಯಲ್ಲಿ ಮುಳುಗಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಪ್ರಾಯಶಃ ಅದೇ ಆತ್ಮ ಮುಂದೆ ಚನ್ನಬಸವ ಪಟ್ಟದೇವರಾಗಿ ಹುಟ್ಟಿರಬಹುದು. ಹುಟ್ಟಿ ಅಲ್ಲೇ ತ್ರಿಪುರಾಂತಕ ಕೆರೆಯ ದಂಡೆ ಮೇಲೇನೆ ಅನುಭವ ಮಂಟಪವನ್ನು ಕಟ್ಟಿ ಇವತ್ತು ಸರ್ಕಾರದವರು 650 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿ ಮಂಜೂರು ಮಾಡಿ ಅಲ್ಲಿ ನೂತನ ಅನುಭವ ಮಂಟಪವನ್ನು ಬಹಳ ದೊಡ್ಡದಾಗಿ 770 ಕಂಬಗಳು ಉಳ್ಳಂತಹ, ಅಂದ್ರೆ ಒಬ್ಬೊಬ್ಬ ಶರಣರಿಗೆ ಒಂದೊಂದು ಕಂಬ, ಆ ಲೆಕ್ಕದಲ್ಲಿ ಬೃಹತ್ತಾದಂತಹ ಅನುಭವ ಮಂಟಪವನ್ನು ಕಟ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಒಬ್ಬ ಜಂಗಮ ಕೆರೆಯಲ್ಲಿ ಮುಳುಗಿ ಸತ್ರೆ ಅಲ್ಲಿ 1.5 ಲಕ್ಷ ಜನ ಸಾಮಾನ್ಯರು ಬಲಿದಾನ ಮಾಡ್ಕೊಂಡಿದ್ದ. ಒಂದು ಸಾರಿ ಅವನ ಜೊತೆ ಹೋರಾಟ ಮಾಡಿದ್ರಲ್ಲ ಅಷ್ಟು ಜನ. ಇನ್ನು ಮುಂದೆ ಆ ಹೋರಾಟಗಳು ನಡೀತಾನೆ ಇದ್ದು ಎಷ್ಟು ಜನ ಅಪಮಾನದಿಂದ ನೋವಿನಿಂದ ಜೀವವನ್ನು ಕಳ್ಕೊಂಡಿದ್ದಾರೆ. ಎಷ್ಟು ಜನ ಭಾರತೀಯ ನಾರಿಯರ ಮಾನಭಂಗ, ಅಪಮಾನ, ಧರ್ಮಾಂತರ ಒಂದಲ್ಲ. ಇದರ ಹಿಂದೆ ಇವತ್ತು ಅದನ್ನು ಯಾರೋ ಅಧಿಕೃತವಾಗಿ ನೆನಪು ಮಾಡ್ಕೊಳ್ತಾ ಇಲ್ಲ. ಅಧಿಕೃತವಾಗಿ ನೆನಪು ಮಾಡ್ಕೊಂಡ್ರೆ ಗಲಾಟೆ ಆಗತ್ತೆ. ಈಗಿನ ಮುಸಲ್ಮಾನರುಗಳ ಮೇಲೆ ಹಿಂದೂಗಳ ಕೆರಳಬಹುದು. ಆವಾಗ ಒಳ್ಳೆ ಕೆಲ್ಸಕ್ಕೆ ಭಂಗ ಬರುತ್ತೆ, ವಿಘ್ನ ಬರುತ್ತೆ ಅಂತ ಹೇಳಿ ಯಾರು ನೆನಪು ಮಾಡ್ಕೊಂತ ಇಲ್ಲ. ಆದ್ರೆ ಇತಿಹಾಸ ಗೊತ್ತಿರಬೇಕು ನಮಗೆ. ಆವಾಗ ಮಾತ್ರ ರಾಮ ಜನ್ಮಭೂಮಿಯ ಅಗತ್ಯ ಏನಿದೆ, ಅದರ ಸ್ಥಾಪನೆ ಹಿಂದೆ ಎಷ್ಟು ಜೀವಗಳ ತ್ಯಾಗ ಇದೆ, ಪರಿಶ್ರಮ ಇದೆ ಅಂತಕ್ಕಂಥದ್ದು ಈಗಿನ ಜನಾಂಗ ಗೊತ್ತಾಗಿದೆ. ಈಗೆಲ್ಲ ಸರ್ಕಾರದವರು ಹೇಳದೆ ಹೋದ್ರು ಕೂಡ ಸಾಮಾಜಿಕ ಜಾಲತಾಣಗಳು, ಮೀಡಿಯಾಗಳು ಹೇಳ್ತವೆ. ಅವ್ರಿಗೂ ಕೂಡ ಹೇಳಿದ್ದಾರೆ, ಇವಾಗ ಏನು ಅಂತದ್ದೆಲ್ಲ ಪ್ರಸಾರ ಮಾಡಬೇಡಿ, ಒಳ್ಳೇದೇ, ಪ್ರಸಾರ ಮಾಡದೇ ಇರೋದೇ ಒಳ್ಳೇದು. ಆದ್ರೆ ನಿಮಗೆ ಗೊತ್ತಿರಬೇಕು ಇಷ್ಟು ಇದರ ಹಿಂದೆ ಇರ್ತಕ್ಕಂಥ ಹೋರಾಟದ ಕಥೆ. ಅಂದ್ರೆ ಈಗಲೂ ಸಹಿತ ಎಷ್ಟು ಹೋರಾಟ ಇದೆ ಅಲ್ಲಿ ಅಂದ್ರೆ, ವಾತಾವರಣದ ದೃಷ್ಟಿಯಿಂದ ಹೇಳ್ತೀನಿ ನಿಮಗೆ. ಈಗ ನಾವು ಚಳಿ ಅಂತ ಇದೀವಲ್ವಾ, ನಮಗೆ ಬೆಳಗ್ಗೆ ಎದ್ದೇಳೋದು ಕಷ್ಟ. ಬಿಸಿನೀರು ರೆಡಿ ಇದ್ರೂ ಕೂಡ ಎದ್ದು ಸ್ನಾನ ಮಾಡೋದು ಕಷ್ಟ ಅಲ್ವಾ? ಆದ್ರೂ ಮಾಡ್ತೀರಾ ನೀವು. ಆದ್ರೆ ಅಲ್ಲಿ ಇವತ್ತು ಅಯೋಧ್ಯೆಯಲ್ಲೂ ಕೂಡ ಈಗ ನಮಗೆ ಇದು 17 ಡಿಗ್ರಿ 18 ಡಿಗ್ರಿ ಇಲ್ಲಿ ತಾಪಮಾನ ಇದ್ರೆ, ಅಥವಾ ಇಷ್ಟೊತ್ತಿನಲ್ಲೇ 16 ಡಿಗ್ರಿ ಇದ್ರೆ, ಅಲ್ಲಿ 5 ಡಿಗ್ರಿ 6 ಡಿಗ್ರಿ ಇದೆ.
ಅಯೋಧ್ಯೆಯಲ್ಲಿ. ಕೆಲವು ಕಡೆ ಫತೇಪುರ ಅಂತ ಇದೆ ಆಗ್ರಾದಲ್ಲಿ, ಆಗ್ರದ ಹತ್ರ. ಅಲ್ಲಿ 1 ಡಿಗ್ರಿ ಇದೆ. 1 ಡಿಗ್ರಿ ಅಂದ್ರೆ ನಾವು ನೀವು ಹಿಂಗ್ ಬಟ್ಟೆ ಹಾಕೊಂಡು ಕೂತಿದೀವಲ್ಲ, ಶರ್ಟ್ ಹಾಕೊಂಡು, ಹಿಂಗಲ್ಲ. ತಲೆಗೆ ಟೋಪಿಗೆ, ಸ್ವೆಟರು, ಏನೇನ್ ಬೇಕು, ಮತ್ತೆ ಹೀಟರ್ ಬೇಕು. ಅಂದ್ರೆ ಕರೆಂಟಿನ ಹೀಟರ್ ಇರುತ್ತೆ ಒಂದು, ಅದರಿಂದ ಬಿಸಿ ಬರ್ತಾ ಇರುತ್ತೆ, ಅದು ಬೇಕು. ಅಷ್ಟು ಚಳಿ ಇರುತ್ತೆ. ಅಷ್ಟು ಚಳಿಯಲ್ಲಿಯೂ ಕೂಡ ಅಯೋಧ್ಯೆಯಲ್ಲಿ ಲಕ್ಷಾಂತರ ಜನ ಸೇರ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಏನ್ ಮನೆಗಳೇ ಇಲ್ಲ, ಟೆಂಟ್ಗಳು. ಕೆಲವು ಸಾರಿ ಟೆಂಟ್ಗಳು ಸಿಗ್ಲಿಕ್ಕಿಲ್ಲ, ಫುಟ್ಪಾತ್ ಮೇಲೆ ವಾಸ ಮಾಡ್ಬೇಕಾಗತ್ತೆ. ಆದ್ರೂ ಅವರೆಲ್ಲರ ಬಾಯಲ್ಲಿ ರಾಮ ಭಜನೆ, ಜೈ ಶ್ರೀರಾಮ್ ಮತ್ತು ತುಳಸಿ ರಾಮಾಯಣ, ತುಳಸಿದಾಸ ರಚಿಸಿದಂತ ರಾಮಚರಿತ ಮಾನಸ, ಕೈಯಲ್ಲಿ ಬಾಯಲ್ಲಿ ಕೇವಲ ಭಜನೆ, ಪ್ರಾರ್ಥನೆ, ಚಿಂತನೆ. ಅದರರ್ಥ ಅವರೇನು ಉಪವಾಸ ಇಲ್ಲ. ಅಲ್ಲಿ ಎಲ್ಲದಕ್ಕೂ ಅವಕಾಶ ಇರುತ್ತೆ. ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಪ್ರಸಾದ ಇರುತ್ತೆ, ಎಲ್ಲದೂ ಇರುತ್ತೆ ನಿಜ. ಆದ್ರೂ ಆ ಚಳಿಯನ್ನು ಸಹಿಸೋದಿದೆಯಲ್ಲ, ರಾಮಭಕ್ತಿಯ ಭರಾಟೆಯಲ್ಲಿ, ಆ ಒಂದು ಉತ್ಸಾಹದಲ್ಲಿ ಎಲ್ಲವನ್ನೂ ಮರೆತು ಭಜನೆಯಲ್ಲಿ ತೊಡಗೋದಿದೆಯಲ್ಲ, ಅದು ಭಾರತ ದೇಶಕ್ಕೆ ನೀಡ್ತಕ್ಕಂತಹ ಶಕ್ತಿ, ಇಡೀ ದೇಶಕ್ಕೆ ಕೊಡ್ತಕ್ಕಂತಹ ಶಕ್ತಿ. ಉತ್ತರ ಭಾರತ ಮೊದಲಿಂದನೂ ಅಷ್ಟೇನೆ ಹೋರಾಟದಲ್ಲೇ ಬಂತು. ಹೋರಾಟ ಹೋರಾಟ ಹೋರಾಟ. ಸಿಖ್ ಧರ್ಮ ಹುಟ್ಟಿದ್ದೇ ಹೋರಾಟದಿಂದ. ಮುಸಲ್ಮಾನರ ದಬ್ಬಾಳಿಕೆಯ ವಿರುದ್ಧ ಹೋರಾಟ ಮಾಡೋದಕ್ಕೆ ಗುರುನಾನಕರು ಅಲ್ಲಿ ಯಾವಾಗಲೂ ಅವರಲ್ಲಿ ಲಾಂಛನನೇ ಮಾಡಿಬಿಟ್ರು ಖಡ್ಗವನ್ನು. ಅದಕ್ಕೆ ಕಾರಣ ಆತ್ಮರಕ್ಷಣೆಗೋಸ್ಕರ. ಈ ಎಲ್ಲ ಹೋರಾಟದ ಪ್ರತಿಫಲವಾಗಿ ಇವತ್ತು ಅಲ್ಲಿ ರಾಮ ಮಂದಿರ ಸ್ಥಾಪನೆ ಆಯಿತು. ಜನ ಉತ್ತರ ದಕ್ಷಿಣ ಅನ್ನೋ ಭೇದ ಇಲ್ಲದೆ, ಜನಾಂಗ ಭೇದ ಇಲ್ಲದೆ ಎಲ್ಲರೂ ಅದಕ್ಕೆ ಕಾಣಿಕೆಯನ್ನು ಸಲ್ಲಿಸಿದ್ರು, ಶ್ರಮದಾನ ಮಾಡಿದ್ರು, ಅಭಿಮಾನ ಕೊಟ್ಟರು, ಎಲ್ಲದೂ ಆಯ್ತು. ವಿದೇಶದಲ್ಲೂ ಕೂಡ ಅದೆಲ್ಲ ಹರಿದು ಬರ್ತಾ ಇದೆ. ಇನ್ನು ಮುಂದೆ ಏನಾಗಬೇಕು ಅದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೋಬೇಕು. ನೀವು ಅಷ್ಟೇ ಅಲ್ಲ, ಎಲ್ಲರೂ ಆಲೋಚನೆ ಮಾಡುವ ಕಾಲ ಬರುತ್ತೆ. ಕೇವಲ ಮಂದಿರ ಕಟ್ಟಿ ಮೂರ್ತಿ ಸ್ಥಾಪನೆ ಮಾಡಿದ ಕ್ಷಣಕ್ಕೇನೆ ಮುಗಿಲಿಲ್ಲ. ರಾಷ್ಟ್ರ ಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆ ಬೆಳೆಸ್ಕೊಂಡು ಇನ್ನು ಮುಂದೆ ನಮ್ಮಲ್ಲಿ ಅಂತರ್ ಕಲಹಗಳಾಗಲಾರ್ದಂಗೆ ಸಂವಿಧಾನದತ್ತವಾಗಿ ಎಲ್ಲರಿಗೂ ಅವಕಾಶ ಕೊಟ್ಕೊಂಡು ಎಲ್ಲರನ್ನೂ ಗೌರವಿಸಿ, ಜೊತೆಗೆ ಆತ್ಮ ಸಾಧನೆ, ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಕೇವಲ ಬಹಿರಂಗದ ಭಜನೆ, ಬಹಿರಂಗದ ಕೀರ್ತನೆಯಿಂದ ತಾತ್ಕಾಲಿಕ ಪ್ರಯೋಜನ ಆಗುತ್ತೆ. ಪ್ರಯೋಜನ ಆಗಲ್ಲ ಅಂತಲ್ಲ, ತಾತ್ಕಾಲಿಕ ಪ್ರಯೋಜನ ಆಗತ್ತೆ. ಆದರೆ ಅಂತರಂಗದ ಆತ್ಮಶಕ್ತಿ ಏನ್ ಮಹಾತ್ಮ ಗಾಂಧೀಜಿ ಬೆಳೆಸ್ಕೊಂಡ್ರು, ಇವತ್ತು ಮೋದಿಯವರೇನು ಬೆಳೆಸ್ಕೊಂಡಿದ್ದಾರೆ. ಮೋದಿಯವರು ಹೇಳ್ತಾ ಇದ್ದಾರೆ, ಫೇಸ್ಬುಕ್ ಅಲ್ಲೆಲ್ಲ ಬರ್ತಾ ಇದೆ, ಇಂಥ ಚಳಿಯಲ್ಲಿಯೂ ಕೂಡ ಉಪವಾಸ ಮಾಡಿ ಮಂಚದ ಮೇಲೆ ಮಲಗಲಾರ್ದೇನೆ ನೆಲದಲ್ಲಿ ಮಲಕೊಂಡು ಏನು ವ್ರತಬದ್ಧರಾಗಿ, ಇದರಿಂದ ಆತ್ಮಶಕ್ತಿ ಬೆಳವಣಿಗೆ ಆಗತ್ತೆ. ಹೆಸರು ರಾಮ ಭಜನೆ, ರಾಮಭಕ್ತಿ ಇದ್ರೂ ಕೂಡ ಉಪವಾಸ, ವ್ರತಬದ್ಧ ಜೀವನ ಮತ್ತು ಶುದ್ಧ ಜೀವನ, ನೈತಿಕ ಜೀವನ. ರಾಮ ಯಾವ ಮೌಲ್ಯಕ್ಕಾಗಿ ಕಾಡಿಗೆ ಹೋದ ಅಂದ್ರೆ ಅಪ್ಪನ ಮಾತನ್ನ ಉಳಿಸ್ಕೊಳಕ್ಕಾಗಿ, ಅಥವಾ ಅವನು ಬೇಡ ಅಂತ ಹೇಳ್ತಾನೆ, ಕೊನೆಗೆ ಚಿಕ್ಕಮ್ಮನು ಬೇಡ ಅಂತ ಹೇಳ್ತಾನೆ, ಕೈಕೇನು ಬೇಡ ಅಂತ ಹೇಳ್ತಾನೆ, ಭರತ ಬೇಡ ಅಂತ ಹೇಳ್ತಾನೆ, ಇಡೀ ಜನಾಂಗ ಎಲ್ಲರೂ ಪ್ರಾರ್ಥಿಸ್ತಾರೆ. ಅಯೋಧ್ಯೆ ಜನ ಎಲ್ಲ ಪ್ರಾರ್ಥಿಸಿದ್ರು ಕೂಡ ರಾಮ ಹೇಳ್ತಾನೆ,
ಇದು ದೇವರ ಇಚ್ಛೆ ಇದೆ. ನನಗೂ ಇಚ್ಛೆ ಇದೆ, ಋಷಿಗಳ ಜೊತೆ ಇರ್ಬೇಕು. ನಾನು ಋಷಿಗಳ ಜೊತೆ ವಾಸ ಮಾಡಬೇಕು. ಅರಣ್ಯದಲ್ಲಿ ನಾನು ಗಡ್ಡೆ ಗೆಣಸು ತಿಂದು ಹಣ್ಣು ಹಂಪಲು ತಿಂದು ಸಾಧನೆ ಮಾಡಬೇಕು. ಇದು ಯೋಗ ಸಾಧನೆ. ಇದನ್ನು ನಾವು ಮಾಡಲಾರ್ದೆ ಹೋದ್ರೆ, ಅಂದ್ರೆ ಅಕ್ಕ ಮಹಾದೇವಿಯ ಆ ತ್ಯಾಗ, ಅಲ್ಲಮ ಪ್ರಭುವಿನ ಆ ಯೋಗ ವೈರಾಗ್ಯ ಮಾರ್ಗ, ಇವು ಮತ್ತು ಬಸವಣ್ಣನವರ ತ್ಯಾಗ ಯೋಗ, ಇವೆಲ್ಲವೂ ನಮ್ಮ ಧರ್ಮಕ್ಕೆ ಶಕ್ತಿ ಕೊಟ್ಟ ಹಾಗೆ ರಾಮನ ಆ ತ್ಯಾಗ, ಆ ಸಹಿಷ್ಣುತೆ, ಅದು ಉತ್ತರ ಭಾರತಕ್ಕೆ ಶಕ್ತಿ ಕೊಡ್ತು, ಅಥವಾ ಇಡೀ ಜನಾಂಗಕ್ಕೆ ಶಕ್ತಿ ಕೊಡ್ತು ಆಗಿನ ಕಾಲದಲ್ಲಿ. ಅದನ್ನ ನಾವೆಲ್ಲರೂ ಅಳವಡಿಸ್ಕೋಬೇಕು. ಮುಂದೆ ಖಂಡಿತ ಆಗತ್ತ. ಈ ವಿಜ್ಞಾನದ ಸುಖಗಳು ಭೋಗಗಳು ಜನರಿಗೆ ಬೇಸರ ಬಂದಿದೆ, ಪರಿಸರಕ್ಕೆ ಹಾನಿ ಮಾಡ್ತಾ ಇದೆ. ಇದನ್ನೆಲ್ಲ ಕಡಿಮೆ ಮಾಡಿಕೊಂಡು ನಿಜವಾದ ಸಾಧನೆ, ಅಂತರಂಗದ ಸಾಧನೆ ನಡಿಬೇಕು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರಯತ್ನ ನಡಿಲಿ. ಅದಕ್ಕೆ ಪರಮಾತ್ಮ ಎಲ್ಲರಿಗೂ ಶಕ್ತಿ ಕೊಡ್ಲಿ. ಆ ಪರಮಾತ್ಮನಿಗೆ ಯಾವ ಹೆಸರಿಂದ ಕರೆದ್ರೂ ಸರಿನೇ, ರಾಮ ಅಂತ ಹೇಳಿ, ಕೃಷ್ಣ ಅಂತ ಹೇಳಿ, ಬುದ್ಧ ಅಂತ ಹೇಳಿ, ಬಸವಣ್ಣ ಅಂತ ಹೇಳಿ, ಶಿವ, ಯಾವ ಹೆಸರು ಹೇಳಿದ್ರು ಕೂಡ ಆ ಪರಮಾತ್ಮ ಶಕ್ತಿ ಒಂದೇ. ಅದೇ ಎಲ್ಲರನ್ನೂ ಸೃಷ್ಟಿಸಿರ್ತಕ್ಕಂಥದ್ದು, ಅದೇ ಜಗತ್ತನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಆ ಪರಮಾತ್ಮ ಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ, ಆತ್ಮಶಕ್ತಿಯಾಗಿ. ಅದನ್ನು ಜಾಗೃತಿ ಮಾಡಿಕೊಳ್ಳೋದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಬೇಕು. ಸರ್ವರಿಗೂ ಶರಣು ಶರಣ.